ಮೇಘ ಯಾರಾದ್ರೂ ಬಂದು ಬಾಗ್ಲು ತೆಗೀರಿ ಪ್ಲೀಸ್. ಅಮ್ಮ ಗಾಡ್ ಪ್ಲೀಸ್ ಯಾರಾದ್ರೂ ಬಂದು ಬಾಗ್ಲು ತೆಗೀರಿ ಬೇಗ. ಅಮ್ಮ ಅಯ್ಯೋ ಜಯಂತ್ ಅನ್ಕೊಂಡೇನಾ ಯಾರೋ ಹೊರಗಿನಿಂದ ಚಿಲ್ಕ ಹಾಕ್ಬಿಟ್ಟಿದ್ದಾರೆ. ಓ ಇದು ಇವಳ ಕೆಲ್ಸನಾ? ಈ ತಲೆ ಹರಟೆನ ಆಮೇಲೆ ವಿಚಾರಿಸ್ಕೋತೀನಿ. ಇವತ್ತು ಇವಳು ಗ್ರಹಚಾರ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮೀನಾಕ್ಷಿನೇ ಅಲ್ಲ. ಒಂದ್ 5 ನಿಮಿಷ ಸುಮ್ಮನೆ ಇರೋ. ನಿಮ್ಮ ಮಾವ ಈ ಕಡೆನೆ ಬರ್ತಿದ್ದಾರೆ. ಪ್ಲೀಸ್. ಏನಂತೆ? ಸುಮ್ಮನಿರಮ್ಮ ತಾಯಿ, ಸುಮ್ಮನಿರಮ್ಮ. ಮೀನಾಕ್ಷಿ ಇಲ್ಲೇನಪ್ಪ ಮಾಡ್ತಿದ್ಯಾ? ಏನೂ ಇಲ್ಲ ಅಣ್ಣ. ಜಯಂತ ಇಲ್ಲಿ ಯಾವಾಗಲಿಂದ ಹುಡುಕ್ತಾ ಇದ್ದೀನಿ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ? ಬಹುಶಃ ಫೋನಲ್ಲಿ ಮಾತಾಡ್ತಾ ಹೊರಗೆಲ್ಲಾದ್ರೂ ಇರ್ಬೇಕು. ರೂಮಲ್ಲಿ ಅವ್ನು ಇಲ್ಲ ಅಣ್ಣ. ಬೇಕಿದ್ರೆ ನೋಡಿ, ರೂಮ್ ಚಿಲ್ಕ ಹಾಕಿದೆ. ನಿಮಿಷ ಬಾಗಿಲು ತೆಗಿ. ಅವ್ನ ರೂಮಲ್ಲಿ ಎಮರ್ಜೆನ್ಸಿ ಲೈಟ್ ಇಟ್ಟಿದ್ದೀನಿ, ತಗೋಬೇಕು. ಮೀನಾಕ್ಷಿ ಅಲ್ಲೆಲ್ಲ ಕಾಯ್ತಾ ಇದ್ರಮ್ಮ, ಬಾಗಿಲು ತೆಗಿ. ಬಾಗಿಲು ತೆಗಿ ಅಂದ್ರೆ ಮೀನಾಮೇಶ ಯಾಕೆ ಎಣಿಸ್ತಿದ್ಯಾ? ಬಾಯ್ ಕಡೆ. ಅಣ್ಣ ಭಾವಾ, ಏನ್ ಪಶುಪತಿ? ಒಂದ್ ನಿಮಿಷ ಬನ್ನಿ, ಇಲ್ಲಿ ಅರ್ಜೆಂಟು. ಅಣ್ಣ ನೀವ್ ಹೋಗಿರಿ, ನಾನು ಹುಡ್ಕೊಂಡು ತರ್ತೀನಿ. ಬೇಕು ತಮ್ಮ. ಹಾ ಯಾರಮ್ಮ ಬಾಕ್ಲಾಕಿದ್ದು? ನನಗೇನ್ ಗೊತ್ತು ಪುಟ್ಟು. ಓ ಈ ಕೆಲ್ಸ ಇವಳ್ದೇನೆ. ಯಾರ್ದು? ಇನ್ಯಾರು? ಇದಾಳಲ್ಲ ಆ ಕರಡಿ ಜುಟ್ಟೋಳು, ನಸ್ಗುನ್ನಿಕಾಯಿ. ಗ್ರಹಚಾರ ಬಿಡಿಸಿ ಬರ್ತೀನಿ. ಪುಟ್ಟು ಈಗ ಬೇಡ, ಸುಮ್ಮನೆ ಇದ್ಬಿಡು. ಮನೆಯಲ್ಲಿ ಗೆಸ್ಟ್ಗಳಿದ್ದಾರೆ, ಮರ್ಯಾದೆ ಹೋಗೋದು ನಮ್ದೇನೆ. ಸುಮ್ಮನೆ ಬಿಡಲ್ಲಮ್ಮ ನಾನು. ಯಾಕೆಲ್ಲ ಇಲ್ಲಿದ್ದೀರಾ? ಏನಾಯ್ತು? ಮನೆ ಹಾಳು ಕೆಲಸ ಮಾಡಿದಾಳೆ ಅದಕ್ಕೆ ಅವಳು. ಯಾರು? ಇನ್ಯಾರು? ಈ ಮನೆಯಲ್ಲಿ ಸಮಸ್ಯೆಗಳು ಉದ್ಭವ ಆಗೋದು ಯಾರಿಂದ ಹೇಳಿ? ನಿಮ್ ತಂಗಿ ಮಗಳು ಮಯೂರಿ. ಅವಳೇನ್ ಮಾಡಿದ್ಲು? ಜಯಂತನ್ ರೂಮ್ಗೆ ಚಾರು ಬಂದಿದ್ರೆ ಅವರಿಬ್ಬರನ್ನ ರೂಮ್ ಒಳಗಡೆ ಕೂಡ ಹಾಕಿ ಹೊರಗಡೆಯಿಂದ ಬಾಗ್ಲು ಚಿಲ್ಕ ಹಾಕಿದಾಳೆ. ಇವರಿಬ್ಬರನ್ನ ಅಣ್ಣನಿಂದ ತಪ್ಸೋದ್ರೊಳಗಡೆ ನನ್ ಪ್ರಾಣ ಹೋಗಿ ವಾಪಸ್ ಬಂತು. ಅದಕ್ಕೆ ಅಣ್ಣನ ವಿಷಯ ಹಾಗಿರ್ಲಿ, ಮನೆಗೆ ಬಂದಿರೋ ನೆಂಟ್ರಲ್ಲಿ ಯಾರಾದ್ರೂ ಒಬ್ರು ಇವರಿಬ್ಬರನ್ನ ಹೀಗೆ ನೋಡಿದಿದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗಿರೋದು. ಮಯೂರಿ, ಮಯೂರಿ. ಅತ್ತಿಗೆ ಅವಳನ್ನ ಅಲ್ಲೇನ್ ಕರಿತೀರಾ? ಇಲ್ಲೇ ಇದ್ದಾಳೆ ನೋಡಿ. ಮಯೂರಿ ಬಾಯ್ಲಿ. ಹೇಳಿದೋಡಮ್ಮ. ಜಯಂತನ್ ಕೋಣೆಗೆ ಹೊರಗಡೆಯಿಂದ ಚಿಲ್ಕ ನೀನ ಹಾಕಿದ್ದು? ಅತ್ತಿಗೆ ನಾನು ಹೇಳಿದ್ಮೇಲೂ ನೀವು ಮತ್ತೆ ಇವಳನ್ನ ಕೇಳ್ತಿದ್ದೀರಾ? ಇಂಥ ಮನೆ ಹಾಳು ಕೆಲಸಗಳನ್ನೆಲ್ಲ ಮಾಡೋದು ಇವಳೆ.
ಅಣ್ಣನ್ ಪುಟ್ಟನ ಹುಡ್ಕೊಂಡು ಬಂದಾಗ ಬಚ್ಚಿಟ್ಕೊಂಡು ಕದ್ದು ಕದ್ದು ನೋಡ್ತಾ ಇದ್ಲು. ಬೇಕಿದ್ರೆ ಕೇಳಿ ನೀವೇ. ಮಯೂರಿ, ನಾನು ನಿನ್ನೆ ಕೇಳ್ತಾ ಇರೋದು, ಈ ಕೆಲಸನ ನೀನಾ ಮಾಡಿದ್ದು? ನಾನ್ ಯಾಕೆ ಅವ್ನ ರೂಮ್ ಬಾಗ್ಲು ಹಾಕ್ಲಿ? ನನ್ಗೇನ್ ಬೇರೆ ಕೆಲ್ಸ ಇಲ್ವಾ ಮಾಡಕ್ಕೆ? ಈ ಪುಟ್ಟಂಗೂ ನನಗೂ ಆಗದಿಲ್ಲ. ಪುಟ್ಟನ ಅದಕ್ಕೆ ಏನೇನೋ ಸುಳ್ಳು ಹೇಳಿದಾರೆ ನನ್ ಮೇಲೆ. ಸುಳ್ಳು ಹೇಳ್ತಾ ಇರೋದು ನೀನು. ನೀನ್ ಈ ಕೆಲಸ ಮಾಡಿಲ್ಲ ಅಂದ್ರೆ ಮತ್ತ್ಯಾಕ್ ಬಚ್ಚಿಟ್ಕೊಂಡು ಕದ್ದು ಕದ್ದು ನೋಡ್ತಾ ಇದ್ದೆ? ಹಲೋ, ಬಚ್ಚಿಟ್ಕೊಂಡೆ ನೋಡ್ತಾ ಇರ್ಲಿಲ್ಲ ನಾನು. ಅಲ್ಲಿ ಕೂತು ಕೂತು ಬೋರ್ ಆಗಿತ್ತು. ಅದಕ್ಕೆ ಇಲ್ಲಿ ಬಂದು ನನ್ನ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಅಷ್ಟೇ. ಮಯೂರಿ, ಸುಳ್ಳು ಹೇಳಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಸಮಾಧಾನ. ಇಷ್ಟಕ್ಕೂ ನಾನು ಬಾಗ್ಲು ಹಾಕಿದ್ ನೀವೇನಾದ್ರೂ ನೋಡಿದ್ರಾ? ಸುಮ್ಮನೆ ಹೊಟ್ಟೆ ಊರಿಗೆ ಏನೇನೋ ಹೇಳ್ಬೇಡಿ ನೀವು. ನೀನು ಅತಿಯಾಗಿ ಮಾತಾಡ್ತಿದ್ಯಾ. ಸಾಕು. ಅಲ್ಲ ಅತಿಗೆ, ಅವಳು ಸುಮ್ನಿರು ಮೀನಾಕ್ಷಿ. ನಾವು ಕಣ್ಣಾರೆ ನೋಡ್ದೆ ಆರೋಪ ಮಾಡಬಾರ್ದು. ಈ ಕೆಲಸನ ಹರಿಕತೆಗೆ ಬಂದಿರೋ ಮಕ್ಕಳಲ್ಲಿ ಯಾರಾದ್ರೂ ಮಾಡಿರ್ಬಹುದು. ಸರಿ ಬಿಡಿ, ಅಲ್ಲಿ ಚಾರು ಅಪ್ಪ ಅಮ್ಮ ಕಾಯ್ತಾ ಇದ್ದಾರೆ. ಎಲ್ರೂ ಬನ್ನಿ. ಚಾರು, ಬಾಮ್ಮ. ಸರಿ ಆಂಟಿ. ಹುಟ್ಟು, ಈಗ ನೀನ್ ಬಾ. ಕಳ್ಳ ಇವತ್ತಲ್ಲ ನಾಳೆ ಸಿಕ್ಕಾಕೊಂಡೇ ಸಿಕ್ಕಾಕೋತಾನೆ. ಆಗ ಆಡ್ಸೋಣ ಕಳ್ಳ ಪೊಲೀಸ್ ಆಟ. ಬಾ. ಅಪ್ಪ, ಅಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ನಿಮ್ ನಂಬಿಕೆನ ನಾನು ಹಾಳು ಮಾಡ್ಬಿಟ್ಟೆ. ಆದ್ರೆ ಇಂಥ ತಪ್ಪು ನಾನು ಇನ್ಯಾವತ್ತೂ ಮಾಡೋದಿಲ್ಲ. ಬೇಗ ಬೇಗ, ನಿಮ್ ಪುಟ್ಟಣ್ಣ ಇದಾನಲ್ಲ, ಅವನು ಶತಮೂರ್ಖ. ಅದನ್ನ ಆ ಚಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವನಿಗೆ ಈಗ್ಲಿಂದಾನೇ ಬಾವಿ ತೋಡ್ತಿದ್ದಾಳೆ. ಅದ ಅವನಿಗೆ ಅರ್ಥ ಆಗದೆ ಅವಳ ಹಿಂದೆ ಅನ್ಕೊಂಡು ಸುತ್ತಾ ಇದ್ದಾನೆ. ಅಯ್ಯೋ, ನಾನು ಬರ್ಕೊಡ್ತೀನಿ ಬೇಕಿದ್ರೆ. ಮದ್ವೆ ಆದ್ಮೇಲೆ ಆ ಚಾರು ಅವನನ್ನ ಬೊಗ್ರಿ ಆಡ್ದಂಗ ಆಡ್ತಾಳೆ, ನೋಡ್ತಾ ಇರು. ಮಯೂರಿ, ಒಂದ್ ಕಡೆ ಅಪ್ಪ ಅಮ್ಮ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಅಮ್ಮ ಬೇಜಾರಲ್ಲಿದ್ದಾರೆ. ಅದರ ಯಾವ ಯೋಚನೆನೂ ಇಲ್ಲದೆ ನೀನ್ ಇಷ್ಟ ಆರಾಮಾಗಿರಕ್ ಹೇಗ್ ಸಾಧ್ಯ? ಇನ್ನೊಬ್ರು ಭಾವನೆಗಳ ಬಗ್ಗೆ ನಿನ್ಗೇನು ಅನ್ಸೋದೇ ಇಲ್ವಾ? ಅಂತ ತಪ್ಪು ನಾನೇನ್ ಮಾಡಿದೀನಿ? ಒಂದು ಇಂಟರ್ನೆಟ್ ಕನೆಕ್ಷನ್ ತಗೊಂಬಂದಿದ್ದು ಅಷ್ಟೇ. ಬೇಡ ಅಂದ್ರೆ ಡಿಸ್ಕನೆಕ್ಟ್ ಮಾಡಿದ್ರಾಯ್ತು. ಅದಕ್ಕೆ ಯಾಕೆ ಇಷ್ಟೆಲ್ಲ ರಾಮಾಯಣ ಮಾಡ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸಣ್ಣ ಸಣ್ಣ ವಿಷಯನೂ ದೊಡ್ಡದ್ ಮಾಡ್ತಾರೆ ನಿಮ್ಮ ಮನೆಯವರು. ಓಕೆ, ನಾಳೆಯಿಂದ ಇಂಟರ್ನೆಟ್ ಯೂಸ್ ಮಾಡೋದು ಬೇಡ. ನನಗೆ ಬೇಕು ಅಂದಾಗ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಬರ್ತೀನಿ, ಆಯ್ತಾ? ಇನ್ಮೇಲೆ ನೀನು ಎಲ್ಲೂ ಹೋಗ್ಬೇಕಾಗಿದ್ದಿಲ್ಲ ಮಯೂರಿ. ನಿನ್ ದೊಡ್ಡಪ್ಪ ಒಪ್ಕೊಂಡಿದ್ದಾರೆ. ಇನ್ಮೇಲೆ ಮನೆಯಲ್ಲೇ ಇಂಟರ್ನೆಟ್ನ ಬಳಸ್ಬೋದಂತೆ.
ಲವ್ ಯು ಮಾ. ಅಮ್ಮ ಸಾರಿ, ನನ್ನಿಂದ ತಪ್ಪಾಗಿ ಹೋಯ್ತು. ನನಗೆ ನಿನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ಲ. ನೀನು ನನ್ನಿಂದ ಈ ವಿಷಯನ ಮುಚ್ಚಿಡಬಾರ್ದಾಗಿತ್ತು. ಜಯಂತ ಹೇಳ್ತಿದ್ದ ನೀನೇನೋ ಗೊತ್ತಿಲ್ಲದಿದ್ದವ್ರ ಜೊತೆ ಎಲ್ಲ ಚಾಟಿಂಗ್ ಮಾಡ್ತಿದ್ಯಂತೆ. ಹಾಗೆಲ್ಲ ಏನೂ ಇಲ್ಲ ದೊಡಮ್ಮ. ಆ ಜಯಂತಂಗೆ ನಮ್ಮನ್ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ಏನೇನೋ ಚಾಡಿ ಹೇಳ್ತಿರ್ತಾನೆ. ಅವ್ನ್ ಮಾತ್ರ ದಿನ ಪೂರ್ತಿ ಚಾಟ್ ಮಾಡ್ತಾ ಕೂತ್ಕೊಬಹುದು. ಅಲ್ಲಿ ನಾವು ಸ್ವಲ್ಪ ಯೂಸ್ ಮಾಡಿದ್ರೆ ಅವ್ನು ಕೋಪ ಬಂದ್ಬಿಡುತ್ತೆ. ಚೆನ್ನಾಗಿದೆ ನ್ಯಾಯ. ಸಾಕು. ನಿನ್ಗೂ ಜಯಂತನಿಗೂ ನಡೀತಿರೋ ಹಾವು ಮುಂಗುಸಿ ಆಟ ನನಗೆ ಗೊತ್ತಿದೆ. ಹಾಗೆ ಜಯಂತನ ಕೋಣೆಗೆ ಚಿಲ್ಕ ಹಾಕಿದ್ದು ನೀನೇ ಅನ್ನೋ ವಿಷಯನೂ ನನಗೆ ಗೊತ್ತಿದೆ. ನಿಮ್ಮ ಜಗಳದಲ್ಲಿ ಕೊನೆಗೆ ತಲೆ ಕೊಡಬೇಕಾದವಳು ನಾನು. ಒಂದ್ಸಲ ನಿಮ್ಮ ದೊಡ್ಡಪ್ಪನ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ, ಇನ್ನೊಂದ್ಸಲ ಮನೆಯವ್ರ ಮುಂದೆ ನಾನು ತಲೆ ತಗ್ಗಿಸ್ಬೇಕಾಗತ್ತೆ. ಇದೆಲ್ಲ ಇನ್ನು ಮುಂದೆ ನಿಲ್ಬೇಕು. ಹಾ, ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ದ ಜಯಂತ, ಈ ಚಾಟಿಂಗ್ಗೆ ಹುಡುಗರು ಸೇರ್ಕೊಂಡಿರ್ತಾರಂತೆ, ಏನೂ ಅರಿಯದ ಹುಡುಗಿಯರಿಗೆ ಗೋಳು ಹೊಯ್ಕೋತಾರಂತೆ. ಇದು ನಿಜನಾ? ಅಯ್ಯೋ, ಅಂಥದ್ದಲ್ಲಿ ಏನೂ ಇಲ್ಲ ದೊಡಮ್ಮ. ನೋಡಿ ಮಕ್ಕಳ, ನನಗೆ ಈ ಇಂಟರ್ನೆಟ್ಟು ಚಾಟಿಂಗು ಇದೇನೂ ಗೊತ್ತಿಲ್ಲ. ಆದರೆ ನಿನ್ನ ದೊಡ್ಡಪ್ಪನಿಗೆ ನಾನೊಂದು ಮಾತು ಕೊಟ್ಟಿದ್ದೀನಿ. ನಮ್ಮ ಮಕ್ಕಳು ನಾವು ಕೊಟ್ಟಿರೋ ಸಲಿಗೆನ ದುರುಪಯೋಗ ಪಡಿಸ್ಕೊಳ್ಳಲ್ಲ ಅಂತ. ಆ ಮಾತನ್ನ ನೀವಿಬ್ರು ಕಾಪಾಡಬೇಕು ಅಷ್ಟೇ. ಖಂಡಿತ ಕಾಪಾಡ್ಕೋತೀವಮ್ಮ. ನೀನೇನು ಯೋಚನೆ ಮಾಡಬೇಡ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ಏನೇ ಇದೆಲ್ಲ, ಬಾಮ್ಮ, ನೀವಿಬ್ರು ಜಾಣ ಮಕ್ಕಳ ಥರ ಇರಬೇಕು, ಆಯ್ತಾ? ಮುದ್ದು. ಬಾಬಾ, ಸೂರಜ್ಗೆ ಬೇಲ್ ಸ್ಯಾಂಕ್ಷನ್ ಆಗಿದೆಯಂತೆ. ಮೈಸೂರು ಸ್ಯಾಂಡಲ್ ಸೋಪ್ ಅತಿ ಮಧುರ ಅನುರಾಗ ಇಂದು ರಾತ್ರಿ 8 ಗಂಟೆಗೆ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಅತಿ ಮಧುರ ಅನುರಾಗ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶುದ್ಧ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಏಕೈಕ ಸಾಬೂನು.
ಒಂದು ನಿಮಿಷ. ಇದು ನಿಮ್ಮ ಖರ್ಚಿಪ್ಪು. ಹಲೋ, ಯಾರ್ ನೀನು? ಈ ಆಟನೆಲ್ಲ ನಮ್ಮ ಹತ್ರ ಇಟ್ಕೊಂಬೇಡ. ಏನ್ ಈ ಖರ್ಚಿ ಬಿಟ್ಕೊಂಡು ನಾಟಕ ನಿಂದು? ಏಯ್, ನಿನಗೆ ಹೇಳ್ತಿರೋದು. ಮಯೂರಿ, ಇವರು ಜಯಂತ್ ಅಣ್ಣನ್ ಫ್ರೆಂಡ್. ಆ ಪುಟ್ಟನ್ ಫ್ರೆಂಡಾ? ಅವನೇ ಒಂದು ದೊಡ್ಡ ಟಪೋರಿ, ಇನ್ನೊಂದ್ ಫ್ರೆಂಡನ್ ಬೇರೆ ಕೇಳ್ಬೇಕಾ? ನೋಡಿ, ನೀವು ನನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಹುಡುಗಿರಿಂದ ಸುತ್ತೋ ಈ ಪರ್ಸನ್ ನಾನಲ್ಲ. ಅವತ್ತು ಇವರು ಸೈಬರ್ ಸೆಂಟರ್ಗೆ ಬಂದಾಗ ಅವ್ರು ಕರ್ಚೀಫ್ನ ಅಲ್ಲೇ ಬಿಟ್ಟು ಹೋಗಿದ್ರು. ಅದನ್ನ ಪುನಃ ವಾಪಸ್ ಕೊಟ್ಟೋಗೋಣ ಅಂತ ಬಂದೆ ಅಷ್ಟೇ. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಜರ್. ಬಾಯ್. ಬಾಯ್ ಬಾಯ್. ಮಯೂರಿ, ನೀನ್ ಅವ್ರ ಹತ್ರ ತುಂಬಾ ರೂಢಾಗಿ ಮಾತಾಡ್ದೆ ಅನ್ಸುತ್ತೆ. ಪಾಪ ಎಷ್ಟು ಬೇಜಾರ್ ಮಾಡ್ಕೊಂಡ್ರೋ ಏನೋ. ಅವನ್ ಬೇಜಾರ್ ಕಟ್ಕೊಂಡು ನಮಗೆ ಏನಾಗ್ಬೇಕು? ಅವ್ನ್ ಹೇಗ್ ಕೆಕ್ಕರ್ಸ್ಕೊಂಡ್ ನೋಡ್ತಾ ಇದ್ದ ನಿನ್ಗೂ ಗೊತ್ತಲ್ಲ. ಅವ್ನ್ ನೋಡಕ್ ಡೀಸೆಂಟ್ ಆಗಿ ಕಂಡ್ರು ಅವ್ನ್ ನೋಟ ಸರಿ ಇರ್ಲಿಲ್ಲ ಮೇಘಾ. ಆದ್ರೂ ಮಯೂರಿ, ಬಾಯ್ಲಿ. ಕೆಂಪು ಗುಲಾಬಿ ಎಷ್ಟ್ ಚೆನ್ನಾಗಿದೆ ಅಲ್ವಾ? ನನ್ಗೆ ಹೂವು ಅಂದ್ರೆ ತುಂಬಾ ಇಷ್ಟ. ಮಯೂರಿ, ಮಲ್ಗೆ ಹೂ ನೋಡು ಎಷ್ಟು ಫ್ರೆಶ್ ಆಗಿದೆ. ಅಮ್ಮಂಗೆ ಮಲ್ಗೆ ಹೂ ಅಂದ್ರೆ ಪ್ರಾಣ. ಸೋ ನೈಸ್ ಆಫ್ ಯು. ನನಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಮಯೂರಿ, ಅಮ್ಮಂಗೆ ಮಲ್ಗೆ ಹೂ ತಗೊಂಡು ಹೋಗೋಣ. ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಮಯೂರಿ, 20 ರೂಪಾಯಿ ಕೊಡು. ಮಯೂರಿ, ಮಯೂರಿ, ಯಾಕೆ ಕಣ್ಣಲ್ಲಿ ನೀರು? ಅದು ಧೂಳ್ ಬಿತ್ತು. ಸರಿ, 20 ರೂಪಾಯಿ ಕೊಡು. ತಗೊಳ್ಳಿ. ಹೋಗೋಣ. ಯಾಕೆ ಆ ರೀತಿ ಹೆದರ್ಸ್ಬಿಟ್ಟೆ? ನನ್ನ ಜೀವ ಒಂದ್ಸಲ ಮೇಲ್ಕ್ ಹೋಗಿ ಕೆಳಗಡೆ ಬಂತು. ತರ್ಲೆ ತಂದು ನಿಮಗ್ ತಮಾಷೆ, ನಂಗೆ ಜೀವ ದಡ್ಡನ್ಬಿಡ್ತು. ಏನ್ರಿ ಅದು ಗುಸು ಗುಸು ಪಿಸಿ ಪಿಸಿ? ಮತ್ತಿನ್ನೇನಾದ್ರೂ ತರ್ಲೆ ಮಾಡ್ಕೊಂಬಂದ್ರ? ಮತ್ತೆ ಅಮ್ಮ, ಪ್ರಪಂಚದಲ್ಲಿ ನಿನ್ನಷ್ಟು ಪ್ರೀತಿಸೋ ತಾಯಿ ಇಲ್ವೇ ಇಲ್ಲ ಅಮ್ಮ.
ಇವತ್ತೇನು ನನ್ನ ಮಗಳಿಗೆ ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ಇಬ್ರು ಸೇರಿ ಹೊಸ ಅಪ್ಲಿಕೇಶನ್ ಏನಾದರೂ ತಂದಿದ್ದೀರಾ? ಇಲ್ಲ ಅಮ್ಮ, ಇವತ್ತು ನಾವಿಬ್ರು ನಿನ್ಗೋಸ್ಕರ ಏನೋ ತಂದಿದೀವಿ. ಏನಪ್ಪ ಅದು? ನೀನ್ ಕಣ್ಮುಚ್ಕೋ, ನಿನ್ಗೆ ಗೊತ್ತಾಗುತ್ತೆ. ನಾ ಯಾಕೆ ಕಣ್ಣು ಮುಚ್ಕೋಬೇಕು? ನೀನ್ ಕಣ್ಮುಚ್ಕೋ ಅಮ್ಮ ಪ್ಲೀಸ್. ಸರಿ, ನೋಡ್ಬಾರ್ದು. ಆಯ್ತು. ಏನ್ ಮಾಡ್ತಿದ್ದೀರಾ? ಒಂದೇ ಒಂದು ನಿಮಿಷ. ಈಗ ಕಣ್ಬಿಡು. ಮಲ್ಲಿಗೆ ಹೂ ನಿಮ್ಗಿಷ್ಟ ಅಂತ ನಾನು ತಗೊಂಡ್ಬಂದೆ. ಥ್ಯಾಂಕ್ಸ್ ಕಣಮ್ಮ. ಅಮ್ಮ, ನಾನು ನಿನ್ನ ಮನ್ಸು ನೋಯಿಸ್ಬಿಟ್ಟೆ. ನಾನು ಇನ್ಯಾವತ್ತೂ ತಪ್ಪು ಮಾಡೋದಿಲ್ಲ. You are an angel, Mama. You're the most beautiful angel in this world. Thank you, Chinna.